ಪ್ರೀ ವೆಡ್ಡಿಂಗ್ ಫೋಟೋನ ಸ್ಪೆಷಲಾಗಿ ಚೆನ್ನಾಗಿ ಕಾಣೋ ಥರ ಎಡಿಟ್ ಮಾಡೋದು ಹೇಗೆ ಅಂತ ನೋಡೋಣ ಇವತ್ತು. ಮೇನ್ ಪಿಕ್ ಇದಾಗ ತೊಗೊಂಡಿದ್ದೀನಿ. 2 ಪಿಕ್ ಸೆಲೆಕ್ಟ್ ಮಾಡಿಕೊಂಡು 2 ಪಿಕ್ನು ತೊಗೊಂಡಿದ್ದೀನಿ. ಮೇನ್ ಪಿಕ್ ಇದಾಗ ತೊಗೊಂಡಿದ್ದೀನಿ. ಸ್ವಲ್ಪ ಫೋಟೋನ ಝೂಮಾಗಿ ತೊಗೊಳೋಣ ಅಂತ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ಫೋಟೋನ. ಲೆಂತ್ ಜಾಸ್ತಿ ಇದೆ ಅಂತ ಫೋಟೋನ ಸ್ವಲ್ಪ ಝೂಮ್ ಔಟಾಗಿ ತೊಗೊಂಡಿದ್ದೀನಿ ಫೋಟೋನ. ನೀವು ಯಾವ್ದು ಬೇಕಾದರೂ ತೊಗೋಬೋದು ಫೋಟೋನ. 2 ಲೇಯರಾಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಕಂಟ್ರೋಲ್ ಜೆ ತೊಗೊಂಡು ಇನ್ನೊಂದು ಲೇಯರ್ನ ತೊಗೊಂಡಿದ್ದೀನಿ. ಈಗ ನಮ್ಮ ಮೇನ್ ಬ್ಯಾಕ್ಗ್ರೌಂಡ್ ಏನಿರುತ್ತೆ ಅದನ್ನು ಆಫ್ ಮಾಡಿಬಿಟ್ಟು ನೆಕ್ಸ್ಟ್ ಏನು ಲೇಯರ್ ತೊಗೊಂಡಿದ್ದೀನಿ ಆ ಲೇಯರ್ನ ಕಟ್ ಮಾಡ್ಕೊಂಬರ್ತಾಯಿದ್ದೀನಿ ಪೆನ್ ಟೂಲಲ್ಲಿ. ಇಲ್ಲ ಮ್ಯಾಜಿಕ್ ಟೂಲಲ್ಲಿ W ಮಾರ್ಕ್ ಟೂಲಲ್ಲಿ ಕಟ್ ಮಾಡ್ತೀರಾ ಅಂದರೆ ಮಾಡ್ಬೋದು. ನೀಟಾಗಿ ಬರಲ್ಲ ಅಂತ ನಾನು ಪೆನ್ ಟೂಲಲ್ಲಿ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಹೇರೆಲ್ಲ ಹಾಗೆ ಬಿಟ್ಟಿದ್ದೀನಿ, ಅದೇನು ತೊಂದರೆ ಇಲ್ಲ, ನಿಮಗೆ ಗೊತ್ತಾಗುತ್ತೆ ಲಾಸ್ಟ್ಗೆ. ಸ್ವಲ್ಪ ಫಾಸ್ಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು. ನೀವು ಝೂಮ್ ಹಾಕ್ಕೊಂಡು ನಿಧಾನವಾಗಿ ಕಟ್ ಮಾಡ್ಕೊಂಬನ್ನಿ. ಸ್ವಲ್ಪ ಸ್ಕಿನ್ ಹತ್ರ ಎಲ್ಲ ನೀಟಾಗಿ ಝೂಮ್ ಹಾಕ್ಕೊಂಡು ಕಟ್ ಮಾಡ್ಕೊಂಬನ್ನಿ. ಇವಾಗ ಕಂಪ್ಲೀಟಾಗಿ ಕಟ್ ಆಗಿದೆ ಫೋಟೋ. ಫುಲ್ ಲೇಯರ್ ಸೆಲೆಕ್ಟ್ ಆಗಬೇಕು, ಹಾಗಾಗಿ ಕಂಟ್ರೋಲ್ ಶಿಫ್ಟ್ ಐ ಕೂಡ ತೊಗೊಂಡಿದ್ದೀನಿ. ತೊಗೊಂಡು ಬ್ಯಾಕ್ಗ್ರೌಂಡ್ ಕಟ್ ಮಾಡಿದ್ದೀನಿ. ಕಂಟ್ರೋಲ್ ಶಿಫ್ಟ್ ಐ ತೊಗೊಳೋ ಕಾರಣನೇ ಅದು. ಮೇನ್ ಪಿಕ್ ಹಾಗೆ ಇರಬೇಕು, ನಾವು ಕಟ್ ಮಾಡ್ಕೊಂಡಿದ್ದೀವಲ್ಲ ಇಷ್ಟು ಆ ಜಾಗ ಮಾತ್ರ ಹಾಗೆ ಇರಬೇಕು, ಹಿಂದೆ ಬ್ಯಾಕ್ಗ್ರೌಂಡ್ ಕಟ್ ಆಗಲಿ ಅಂತ ತೊಗೊಂಡಿದ್ದೀವಿ. ಈಗ ನೆಕ್ಸ್ಟು ನಾವು ಚಿಕ್ಕದಾಗಿ ಏನು ತೊಗೋಬೇಕು ಇನ್ನೊಂದು ಫೋಟೋ ಅಂತ ಅದನ್ನು ತೊಗೊಂಡಿದ್ದೀನಿ. ಈ ಲೇಯರ್ ಮೇಲೆ ತೊಗೊಂಬಂದುಬಿಟ್ಟಿದ್ದೀನಿ. ಸ್ವಲ್ಪ ಚಿಕ್ಕದಾಗಿ ಎಷ್ಟು ಬೇಕಷ್ಟು ತೊಗೊಂಡಿದ್ದೀನಿ. ನಿಮಗೆ ಅದನ್ನು ಸ್ವಲ್ಪ ಸರಿ ಫೋಟೋನ ಕೆಪಾಸಿಟಿ ಕಮ್ಮಿ ಮಾಡಿ ನೋಡಿದ್ರೆ ಅದು ಎಷ್ಟರೊಳಗೆ ಕೂತಿದೆ ಅಂತ ನೀಟಾಗಿ ಗೊತ್ತಾಗತ್ತೆ. ಅವಾಗ ಕೆಪಾಸಿಟಿ ಹೈ ಮಾಡೋದು. ಆಮೇಲೆ ಲೇಯರ್ 2ನ ಸೆಲೆಕ್ಟ್ ಮಾಡಿಕೊಂಡು ಮುಂದೆಗಡೆ ಏನಿದೆ ಅದು ಇನ್ವರ್ಸ್ ಸೆಲೆಕ್ಷನ್ ಮಾಡಿಕೊಂಡು ಮೇನ್ ಪಿಕ್ ಎಷ್ಟು ಬೇಕಷ್ಟು ಬಿಟ್ಕೊಂಡು ಹಿಂದೆಗಡೆ ಅದನ್ನು ಡಿಲೀಟ್ ಮಾಡಿಬಿಡ್ಬೋದು. ಆಮೇಲೆ ಇದನ್ನು ಈ ಟೂಲಲ್ಲಿ ಎಷ್ಟು ಬೇಕಷ್ಟು ನಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು. ಈ ಟೂಲಲ್ಲಿ ಅಳಿಸ್ತಾ ಇದ್ದೀನಿ. ಮೇನ್ ಬ್ಯಾಕ್ಗ್ರೌಂಡ್ ನಾನೇನು ಆಫ್ ಮಾಡ್ಕೊಂಡಿದ್ದೆ ಅದನ್ನು ಈಗ ಮುಂದೆ ತಂದಿದ್ದೀನಿ, ಆನ್ ಮಾಡಿದ್ದೀನಿ. ಹಾಗಾಗಿ ಬ್ಯಾಕ್ಗ್ರೌಂಡು ಹೇರೆಲ್ಲ ಹೇಗಿತ್ತು ಹಾಗೆ ಕಾಣುತ್ತೆ. ಸ್ವಲ್ಪ ಈಗ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ ಫೋಟೋನ. ಲೇಯರ್ ಏನಿತ್ತು ಅದನ್ನು ಸ್ವಲ್ಪ ಸ್ಕಿನ್ ಫೈನರ್ ಕೊಟ್ಟಿದ್ದೀನಿ ಚೆನ್ನಾಗಿ ಕಾಣಲಿ ಅಂತ. ಫೋಟೋ ಹೈಲೈಟಾಗಿ ಸ್ಕಿನ್ ಎಲ್ಲ ಸಾಫ್ಟ್ ಆಗುತ್ತೆ. ಮತ್ತು ಲೇಯರ್ 2ನ ಸ್ವಲ್ಪ ಅಳಿಸ್ಕೊಂಡಿದ್ದೀನಿ, ಸ್ವಲ್ಪ ಮೇನ್ ಪಿಕ್ ನೀಟಾಗಿ ಕಾಣಲಿ ಅಂತ. ಕೆಪಾಸಿಟಿ ಕಮ್ಮಿ ಮಾಡ್ಕೊಂಡು ಲೈಟಾಗಿ ಅಳಿಸಿದ್ದೀನಿ.
ನೀವು ಇನ್ನೂ ಬಿಡ್ತೀರಾ ಅಂದರೆ ಬಿಡ್ಬೋದು. ಫೋಟೋನ ನಾನು ಸ್ವಲ್ಪ ಅಳಿಸ್ಕೊಂಡು ಸುತ್ತ ಬಿಟ್ಟಿದ್ದೀನಿ. ಸಾರಿ, ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಸೌಂಡ್ ಎಲ್ಲ ಬರ್ತಾಯಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಅದಕ್ಕೊಂದು ನೇಮ್ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ನೇಮ್ ಹಾಕ್ತಾಯಿದ್ದೀನಿ. ನಿಮಗೇನು ಲೆಟರ್ಸ್ ಟೈಪ್ ಮಾಡಾಕ್ಬೇಕು ಅನಿಸುತ್ತೋ ಹಾಕ್ಬೋದು. ಇನ್ನು ಸ್ವೀಟ್ ಕಪಲ್ ಅಂತ ಹಾಕಿದ್ದೀನಿ. ಹಾಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಇಲ್ಲ ನೀವು ಏನಾದರೂ ತಪ್ಪಿದರೆ ಹೇಳಿ, ತಿದ್ಕೊಳುವ. ಏನಾದರೂ ಮಿಸ್ಟೇಕ್ ಇದ್ದರೆ ಹೇಳಿ, ನಾನು ತೊಗೊತೀನಿ. ಇನ್ನೇನಾದರೂ ನೆಕ್ಸ್ಟ್ ವೀಡಿಯೋ ಏನಾದರೂ ಯಾವ ಥರನಾರು ಬೇಕಂದರೆ ಕಮೆಂಟ್ ಮಾಡಿ, ನನಗೆ ಗೊತ್ತಿರೋದ್ರಲ್ಲಿ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು.